गुरुभ्यस्तद्गुरुभ्यश्च नमो वाकमधीमहि वृणीमहे च तत्रात्यो दम्पती जगदाम्पति श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि रामानुजदयापात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकम् यो नित्यमच्युतपदाम्बुजयुग्मरुक्मव्यामोहतस्तदितराणि तृणाय मेने अस्मद्गुरोर्भगवतोऽस्य दयैकसिन्धो रामानुजस्य चरणौ शरणं प्रपद्ये। नमो नमो यामुनाय नमो नमः। नाथमुनये नमः। श्रीमच्छटकोपाय नमः। ಶ್ರೀಮತಿ ನಾರಾಯಣಾಯ ನಮಃ. ನಮಸ್ಕಾರ. ಈ ಚಿತ್ರವು ಶೃಂಗೇರಿ ಶಾರದಾ ಪೀಠಕ್ಕೆ ಸೇರಿದಂಥ ಒಬ್ಬ ವಿದ್ವಾಂಸರ ಬಗ್ಗೆ, ಅವರಿಂದ ಪ್ರೋತ್ಸಾಹಿಸಲ್ಪಟ್ಟ, ಅವರಿಂದ ಪುರಸ್ಕೃತರಾದ ವಿದ್ವಾಂಸರ ಬಗ್ಗೆ, ಅವರು ಕೊಟ್ಟ ಹೇಳಿಕೆಯ ಬಗ್ಗೆ ವಿಶೇಷವಾಗಿ. ಐ ಆಮ್ ಗೋಯಿಂಗ್ ಟು ಟ್ರಾನ್ಸ್ಲೇಟ್ ಆಲ್ ದಿಸ್ ಇನ್ English maybe at the end of this video, so please hold on. The initial part is going to be in Kannada because that's the language of the content which I am going to be addressing. ಈಗ ನೋಡಿ, ಶೃಂಗೇರಿ ಶಾರದಾ ಪೀಠ ತುಂಬ ಪ್ರಸಿದ್ಧವಾದ ಶಾಂಕರ ಮತದ ಪೀಠ. ಸದ್ಯಕ್ಕೆ ಅಲ್ಲಿ ಪ್ರಮುಖರಾದಂಥವರು ಜಗದ್ಗುರು ಎಂಬ ಬಿರುದನ್ನು ಹೊಂದಿರುವವರು ವಿಧುಶೇಖರ ಭಾರತಿಯವರು. ಅವರ ಗುರುಗಳು ಇನ್ನೂ ಇದ್ದಾರೆ, ಆದರೆ ನಿವೃತ್ತಪ್ರಾಯರು. ಆಗಲಿ, ಈ ಈ ಪೀಠದ ಒಬ್ಬ ವಿದ್ವಾಂಸರಿದ್ದಾರೆ. ಅವರ ಹೆಸರು ಹಿತ್ತಲಹಳ್ಳಿ ಸೂರ್ಯನಾರಾಯಣ ಭಟ್ಟ. ಇವರು ಕೊಟ್ಟ ಒಂದು ಉಪನ್ಯಾಸವನ್ನು 2021 ನವೆಂಬರ್ನಲ್ಲಿ ಶೃಂಗೇರಿ ಶಾರದಾ ಪೀಠದ ಕಡೆಯಿಂದ ಶಾಂಕರ ಅಭಿಯಾನ ಎಂಬುವ ಕಾರ್ಯಕ್ರಮದ ಅಂತರ್ಗತವಾಗಿ ಪ್ರಕಾಶಿಸಲ್ಪಟ್ಟಿದೆ. ಇಲ್ಲಿ ಸ್ವಲ್ಪ ತಪ್ಪು ಏನೇನೋ ಹೇಳ್ತಾರೆ, ಅದನ್ನು ಕೇಳೋಣ. ಅದಾಗಲಿ. ಅದಕ್ಕಿಂತ ಮುಂಚೆ ಇವರ ವಿಷಯವಾಗಿ ಸ್ವಲ್ಪ ತಿಳಿಯೋಣ. ಇವರು ಹಿತ್ತಲಹಳ್ಳಿ ಸೂರ್ಯನಾರಾಯಣ ಭಟ್ಟರು ಅಂತ. ಇವರು ಈ ಶಾಂಕರ ಪ್ರವಚನ ಮಾಲಿಕೆ ಅನ್ನುವ ಅಭಿಯಾನದಲ್ಲಿ, ಅಥವಾ ಶ್ರೀ ಶಾಂಕರ ತತ್ವ ಪ್ರಸಾರ ಅಭಿಯಾನ ಎಂಬುವ ಉಪನ್ಯಾಸ ಮಾಲಿಕೆಯಲ್ಲಿ ಭಾಗಗೊಂಡಿದ್ದಾರೆ. ಅವರನ್ನು ಶೃಂಗೇರಿ ಶಾರದಾ ಪೀಠವು ಪ್ರಶಸ್ತಿಯಿಂದಲೂ ಗೌರವಿಸಿದ್ದಾರೆ. ನೋಡಿ, ಇಲ್ಲಿ ಇಲ್ಲಿ ನೋಡಿ, ಇದು ನನಗೆ ಯಾರೋ ಕಳಿಸಿದ್ದು ವಿಡಿಯೋ. ತುಂಬ ವಾಟ್ಸಪ್ನಲ್ಲಿ ಇದರ ಪ್ರಸಾರ ನಡೀತಾ ಇದೆ. ಇಲ್ಲಿ ಇವರನ್ನು ಶೃಂಗೇರಿ ಗುರುಗಳು ಪ್ರಶಸ್ತಿಗಳಿಂದ ಬಹುಮಾನಿಸುತ್ತಿದ್ದಾರೆ. ನೋಡೋಣ. ಶ್ರೀ ಹಿತ್ತಲಹಳ್ಳಿ ಸೂರ್ಯನಾರಾಯಣ ಭಟ್. ಆಸ್ಥಾನ ವಿದ್ವಾಂಸರು ಇರಬಹುದು, ಗೊತ್ತಿಲ್ಲ ನನಗೆ, ಹಾಗಂತ ಹೇಳ್ತಾರೆ. ಮುಂದೆ ಇವರು ಕೊಟ್ಟಂಥ ಹೇಳಿಕೆಯನ್ನು ಕೇಳೋಣ. ಆ ಹೇಳಿಕೆ ಹೀಗಿದೆ, ಸಾವಧಾನರಾಗಿ ಕೇಳಿರಿ. ಹೇಳ್ತಾರಂತೆ ನೋಡಿ, ಅವರ ಮಾತನ್ನೇ ನಾನು ಹೇಳ್ತೀನಿ. ಸಂಸ್ಕೃತದಲ್ಲಿದೆ ಇದು. ತಸ್ಮಾತ್ ಬಹೂನ್ ಪಶ್ಯಂತ್ಯ ಬಹುವಿರ್ಭಾಷಮಾಣಾಯ ಅಪಿ ಪತಿವ್ರತಾಯ ಹೃದಯಂ ಪತ್ಯಾವಿವ ಬಹುಭಿರ್ವಚನೈಃ ಇತಸ್ತತೋ ನೀಯಮಾನಾಯ ಅಪಿ ಭಗವತ್ಯಾಃ ಶ್ರೀರುದ್ರೋಪನಿಷದೋ ಹೃದಯಂ ಶ್ರೀಮತಿ ಸಾಂಬ ಪರಬ್ರಹ್ಮಣ್ಯೇವ ವ್ಯವತಿಷ್ಠತೆ ಇತಿ ತಾಂ ಅನ್ಯಪರಾಂ ಚಿಕೀರ್ಷಮಾಣಾಃ ರಾಮಾನುಜಾದಯಃ ಭಗವತೀಂ ಸೀತಾಂ ಆತ್ಮಸಾತ್ ಕರ್ತುಂ ಪ್ರವೃತ್ತ ರಾವಣವತ್ ಮಹಾಪಾಪಿಷ್ಠಾಃ ಇತ್ಯಾಸ್ತಾಂ ತಾವತ್. ಇಲ್ಲಿ ನೋಡಿ, ಇವರು ರುದ್ರಾಧ್ಯಾಯದ ವ್ಯಾಖ್ಯಾತೃವಾದ ಶ್ರೀಮದ್ ಅಭಿನವ ಶಂಕರಾಚಾರ್ಯರ ಮಾತನ್ನು ಹೇಳುತ್ತಾರೆ. ಇಲ್ಲಿ ಈ ಶಂಕರಾಚಾರ್ಯರು ಏನು ಹೇಳ್ತಾರೆ ಅಂದರೆ, ರಾಮಾನುಜರು
ಸೀತೆಯನ್ನು ಅಪಹರಿಸಿದ ರಾವಣನಂತೆ. ಏಕೆಂದರೆ ಇವರು ರುದ್ರ ಶಬ್ದವನ್ನು ಅನ್ಯಥಾ ವ್ಯಾಖ್ಯಾನಿಸಿದ್ದಾರೆ ಅಂತ ಹೇಳ್ತಾರೆ. ಸ್ವಲ್ಪ ಅವ್ರ ಮಾತಲ್ಲೇ ಕೇಳೋಣ ಮತ್ತಷ್ಟು. ಹೀಗೆ ಅವರು ಯಾಕೆ ಬರಿಬೇಕಾಗಿ ಬಂತು ಅಂತಂದರೆ ನೋಡಿ, ಈ ಸಾಮಾನ್ಯರಿಗೂ ಗೊತ್ತಾಗುತ್ತೆ ರುದ್ರ ಅಂದರೆ ಯಾರು, ಅದು ಶಿವನ ಹೆಸರು ಅಂತ. ಶಂಭುರೀಶ ಪಶುಪತಿ ಶಿವಶೂರಿ ಮಹೇಶ್ವರ ಈಶ್ವರ ಶ್ರವ ಈಶಾನ ಶಂಕರ ಚಂದ್ರಶೇಖರ ಭೂತೇಶ ಖಂಡಪರಶೋ ಗಿರೀಶೋ ಗಿರೀಶೋ ಮೃಳ ಮೃತ್ಯುಂಜಯ ಕೃತ್ಯವಾಸ ಪಿನಾಕಿ ಪ್ರಮಥಾಧಿಪ, ಹೀಗೆ ಹೇಳಿ ರುದ್ರ ಕಪರ್ದಿ ಶ್ರೀಕಂಠ ಶ್ರೀಕಂಠ ಕಪಾಲ ಅಂತ ಹೀಗೆ ಬರುತ್ತೆ. ಇದು ಅಮರಕೋಶ ಓದ್ದವರಿಗೆ ಕೂಡ ಗೊತ್ತಿದೆ ರುದ್ರ ಅಂದರೆ ಯಾರು ಅಂತ. ಆದರೆ ನೋಡಿ, ಆ ರಾಮಾನುಜರಿಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಅವ್ರೇನು ಹೇಳ್ತಾರೆ ಅಂತಂದರೆ, ಈ ರುದ್ರ ಎನ್ನುವುದು ಅದು ವಿಷ್ಣು ಪರವಾಗಿದೆ, ಅದು ಶಿವಪರವಾದದ್ದು ಅಲ್ಲ ಅಂತ ಹೇಳಿ ಅವ್ರು ಹೇಳ್ತಾರಂತೆ. ಇಲ್ಲಿ ರಾಮಾನುಜಾದಯ ಅಂತ ಅವ್ರು ಬಳಸಿದ್ದಾರೆ. ಅಭಿನವ ಶಂಕರರು ರಾಮಾನುಜರು ಒಬ್ಬರೇ ಅಲ್ಲ, ಇನ್ನೂ ಕೆಲವರು ಅಂಥವರೇ ಇದ್ದಾರಂತೆ, ಅವರು ಹಾಗೆ ವ್ಯಾಖ್ಯಾನ ಮಾಡ್ತಾರಂತೆ. ಹಾಗಾಗಿ ನೋಡಿ, ಸಾಮಾನ್ಯರಿಗೂ ಕೂಡ ಇದು ಶಿವನಿಗೆ ಸಂಬಂಧಿಸಿದ್ದು ಅಂತ ಗೊತ್ತಾಗುತ್ತೆ. ನಮ್ಮಲ್ಲಿ ಆಚಾರದಲ್ಲೂ ಕೂಡ ಹಾಗೆಯೇ ಇದೆ. ಆಚಾರದಲ್ಲಿ ಅಥರ್ವ ಹಾಗೆ ವ್ಯವಹಾರವನ್ನು ಆಕೆ ಮಾಡಿದರೂ ಸಹ ಆಕೆಯ ಹೃದಯ ಅಥವಾ ಮನಸ್ಸು ಎನ್ನುವುದು ಗಂಡನಲ್ಲಿಯೇ ಆಸಕ್ತವಾಗಿರುತ್ತೆ ಹೊರತು ಬೇರೆಯವರಲ್ಲಿ ಆಸಕ್ತವಾಗಿರೋದಿಲ್ಲ. ಅದು ಹೇಗೆ ಅಂತಂದರೆ ಅದಕ್ಕೆ ಒಂದು ಸೊಗಸಾದ ದೃಷ್ಟಾಂತವನ್ನು ಕೊಡ್ತಾರೆ. ಶ್ರೀಮಧ್ವಿಯಾದ ಸ್ತ್ರೀಯ ಎನ್ನುವಂಥದ್ದು, ಅದರ ತಾತ್ಪರ್ಯ ಎನ್ನುವಂಥದ್ದು ಕೇವಲ ಸಾಂಬ ಪರಬ್ರಹ್ಮದಲ್ಲಿ ಮಾತ್ರ ಇದೆ ಅಂತ ಹೇಳಿದೆ. ಇದನ್ನು ಅದು ಇಲ್ಲ ಅಂತ ಹೇಳ್ತಾರಲ್ಲ ಈ ರಾಮಾನುಜರು, ಇದು ಹೇಗೆ ಅಂತಂದರೆ, ಭಗವತೀಂ ಸೀತಾಂ ಆತ್ಮಸಾತ್ ಕರ್ತುಂ ಪ್ರವೃತ್ತ ರಾವಣವತ್ ಮಹಾಪಾಪಿಷ್ಠ ಅಂತ ಹೇಳಿ ಸ್ಪಷ್ಟವಾಗಿ ನಿರೂಪಣೆ ಮಾಡಿದ್ದಾರೆ. ಅಂದ್ರೇನು, ಪೂಜ್ಯಳಾದಂಥ ಸೀತೆಯನ್ನೇ ಅವನು ಅಲ್ಲಿ ಅಪಹಾರ ಮಾಡಿಕೊಂಡು ಆ ಅಶೋಕವನದಲ್ಲಿ ಇಟ್ಕೊಂಡು ಇಲ್ಲ ಸಲ್ಲದ ಮಾತುಗಳನ್ನೆಲ್ಲ ಆಡಿ, ಆಮೇಲೆ ಶ್ರೀರಾಮನೇ ಇಲ್ಲ ನೀ ಇನ್ನೇನು ಮಾಡ್ತೀಯಾ ಅಂತ ಹೇಳೆಲ್ಲ ಅವಳಿಗೆ ನಾಟಕ ಕಪಟವನ್ನು ಮಾಡಿ ತುಂಬ ಪ್ರಯತ್ನವನ್ನು ಮಾಡಿದ ಆಕೆಯನ್ನು ವಶಗೊಳಿಸ್ಕೊಳ್ಬೇಕು ಅಂತ ಹೇಳಿ. ಆ ರೀತಿಯಾಗಿ ಇವರು ಪ್ರಯತ್ನವನ್ನು ಮಾಡಿದ್ದಾರೆ. ಅಂದರೆ ಅವರ ಪ್ರಯತ್ನ ಅನ್ನುವುದು ನಿಷ್ಫಲ. ಹೇಗೆ ಸೀತೆಯನ್ನು ವಶ ಮಾಡಿಕೊಳ್ಬೇಕು ಅನ್ನುವ ರಾವಣನ ಪ್ರಯತ್ನ ನಿಷ್ಫಲವಾಯಿತು, ಹಾಗೆ ಈ ಮತಾಚಾರ್ಯರ ಪ್ರಯತ್ನಗಳು ಕೂಡ ನಿಷ್ಫಲವಾಗಿಯೇ ಇವೆ. ಹೀಗೆ ಇವರು ನಿರೂಪಿಸಿದ ಪ್ರಕಾರ ರಾಮಾನುಜರು ಎಲ್ಲೋ ವ್ಯಾಖ್ಯಾನದಲ್ಲಿ ರುದ್ರ ಶಬ್ದವನ್ನು ವಿಷ್ಣು ಪರವಾಗಿ ಅರ್ಥ ಮಾಡಿದ್ದರಂತೆ. ಆದ್ದರಿಂದ ಅವರು ತಪ್ಪು ಹೋದ್ರಂತೆ. ಅವರು ಹೀಗೆ ವ್ಯಾಖ್ಯಾನ ಮಾಡಿರುವುದರಿಂದ ರುದ್ರೋಪನಿಷತ್ ಅಂತ ಹೇಳಲ್ಪಡುವ ರುದ್ರ ಪ್ರಶ್ನೆಯ ತಾತ್ಪರ್ಯವು ಅಪಹೃತವಾದಂತೆ ಆಯಿತು ಅಂತ ಇವರು ಹೇಳ್ತಾರೆ. ಆದರೆ ನಿಜ ಹೇಳಬೇಕಂದ್ರೆ ರಾಮಾನುಜರು ಈ ರುದ್ರಪ್ರಶ್ನದ ಬಗ್ಗೆ ವ್ಯಾಖ್ಯಾನ ಮಾಡಿಯೇ ಇಲ್ಲ. ನೋಡಿ, ವೇದಾರ್ಥ ಸಂಗ್ರಹದಲ್ಲಿ ರುದ್ರ ಶಬ್ದವನ್ನು ರಾಮಾನುಜರು ಪಾರ್ವತಿಪತಿಯ ಪರವಾಗಿಯೇ ಹೇಳ್ತಾರೆ. ಅದನ್ನು ಇಲ್ಲಿ ಓದಿ ತಿಳಿಸುತ್ತೇನೆ. ಮಹಾಭಾರತೆ ಚ ಬ್ರಹ್ಮರುದ್ರ ಸಂವಾದೇ ಬ್ರಹ್ಮ ರುದ್ರಂ ಪ್ರತ್ಯಾಹ ತವಾಂತರಾತ್ಮ ಮಮ ಚ ಯೇ ಚಾನ್ಯೇ ದೇಹಿ ಸಂಜಿತಾ ನಾರಾಯಣ ಅಂತ. ನಾರಾಯಣನು ನಿನ್ನ ಅಂತರಾತ್ಮವು ಅಂತ ಬ್ರಹ್ಮ ರುದ್ರನಿಗೆ ಹೇಳುವುದನ್ನು ಮಹಾಭಾರತದಲ್ಲಿ ಹೇಳಿರುವುದನ್ನು ಶ್ರೀರಾಮಾನುಜರು ಉದ್ಧರಿಸುತ್ತಾರೆ. ಇತಿ ರುದ್ರಸ್ಯ ಬ್ರಹ್ಮಣಶ್ಚಾನ್ಯೇಷಾಂಚ ದೇಹಿನಾಂ ಪರಮೇಶ್ವರೋ ನಾರಾಯಣೋ ಅಂತರಾತ್ಮತಯಾವಸ್ಥಿತಃ ಇತಿ. ಇದು ಸ್ಪಷ್ಟವಾಯ್ತಲ್ವಾ? ಹಾಗಾಗಿ ಈ ರಾಮಾನುಜರು ಅಮರಕೋಶವನ್ನು ತಿಳಿದಿಲ್ಲ, ಕೋಶವನ್ನೇ ತಿಳಿದಿಲ್ಲ, ರುದ್ರ ಶಬ್ದದ ಪಾರ್ವತೀಪತಿ ಪರವಾದ ಅರ್ಥವನ್ನೇ ತಿಳಿದಿಲ್ಲ ಅಂತ ಹೇಳುವುದು ಹಾಸ್ಯಾಸ್ಪದವಾಗಿದೆ. ಹೀಗೆ ಇವರು ರಾಮಾನುಜರನ್ನಲ್ಲೇ ಬರೀ ರಾಮಾನುಜರನ್ನಷ್ಟೇ ಖಂಡಿಸಿಲ್ಲ, ಆದಿಶಬ್ದವನ್ನು ಉಪಯೋಗಿಸಿ ಬೇರೆ ಯಾರ್ಯಾರನ್ನೋ ಖಂಡಿಸಿದ್ದಾರೆ ಅಂತ ಅವರೇ ಹೇಳ್ತಾರೆ. ಅದು ಯಾರಿರ್ಬೋದು ಅಂತ ವಿಚಾರಿಸಿದರೆ, ಒಂದು ನಮ್ಮ ಆದಿಶಂಕರ ಭಗವತ್ಪಾದರೇ ಇರಬೇಕು. ಯಾಕೆಂದರೆ ಅವರು ವಿಷ್ಣು ಸಹಸ್ರನಾಮ ಭಾಷ್ಯದಲ್ಲಿ ನೋಡಿ, ಕ್ಷಣ ತೋರಿಸ್ತೀನಿ. ಇದು ಶಂಕರ ಭಾಷ್ಯ, ವಿಷ್ಣು ಸಹಸ್ರನಾಮದ ಶಂಕರ ಭಾಷ್ಯ, ಶಾಂಕರ ಭಾಷ್ಯ. ಅಲ್ಲಿ ಅದರ ಅನಂತಕೃಷ್ಣ ಶಾಸ್ತ್ರಿಯವರು ಮಾಡಿದ ಆಂಗ್ಲಾನುವಾದ. ಅದರಲ್ಲಿ ಸ್ಪಷ್ಟವಾಗಿ ರುದ್ರನನ್ನು
ವಿಷ್ಣು ಸಹಸ್ರನಾಮದಲ್ಲಿ ವಿಷ್ಣುವಿನ ಹೆಸರಾಗಿ ಅದರ ವಿವರಣೆಯನ್ನು ಶಂಕರಾಚಾರ್ಯರು ಮಾಡುತ್ತಾರೆ. ಹಾಗಾಗಿ ಈ ರುದ್ರ ಶಬ್ದವನ್ನು ಅನ್ಯಥಾ ವಿಷ್ಣು ಪರವಾಗಿ ಹೇಳುವವರಲ್ಲಿ ಮುಂದೆ ಇರುವವರು ಶಂಕರಾಚಾರ್ಯರೇ. ಹಾಗಾಗಿ ಅಭಿನವ ಶಂಕರರ ಲೆಕ್ಕದಲ್ಲಿ ಆದಿಶಂಕರರು ರಾವಣರಂತೆ, ಸೀತೆಯನ್ನು ಅಪಹರಿಸಿದ ರಾವಣರಂತೆ ಇರಬೇಕಲ್ವಾ? ಅಲ್ಲದೆ ಅಷ್ಟೇ ಅಲ್ಲ, ಪಾಪಿಷ್ಠರು ಅಷ್ಟೇ ಅಲ್ವಾ? ಯಾಕೆಂದರೆ ಅದೇ ಈ ಅಭಿನವ ಶಂಕರ ಎನ್ನುವವರ ವಾಣಿಯಾಗಿದೆ. ಅದನ್ನೇ ಅನುಮೋದಿಸಿ, ಅದನ್ನೇ ಹೆಚ್ಚುಪಡಿಸಿ ಹೇಳುವಂಥ ಈ ಹಿತ್ತಲಹಳ್ಳಿ ಏನವರ ಹೆಸರು ಹಿತ್ತಲಹಳ್ಳಿ ಸೂರ್ಯನಾರಾಯಣ ಭಟ್ಟರ ಅಭಿಪ್ರಾಯವೂ ಆಗಿದೆ. ಅದನ್ನು ಅನುಮೋದಿಸುವವರ ಅಂದರೆ ಇದನ್ನು ತುಂಬ ಸ್ಪೆಷಲ್ ಪ್ರವಚನಾಸ್ ಅಂತ ಎಲ್ಲ ಹೇಳಿ ಮುಂದೆ ಇಡುವ ಶೃಂಗೇರಿ ಶಾರದಾ ಪೀಠದ ಅಭಿಪ್ರಾಯವೂ ಇರಬೇಕಲ್ವಾ? ಹಾಗಿರುವುದೋ ಇಲ್ವೋ ನಮಗೆ ತಿಳಿಯದು. ಆದರೆ ಅವರಂತೂ ಇವರನ್ನು ಹಿಡಿದು ಇವರ ಭಾಷಣವನ್ನು ಪ್ರಕಾಶಿಸಿ ಪುರಸ್ಕರಿಸಿದಂತೂ ನಾವು ನೋಡಿದ್ದೀವಿ. ಅದಲ್ಲದೆ ಅದನ್ನು ನೋಡಿ 11,470 ವ್ಯೂಸ್ ಅಂತೆ, ಒಂದು ಡಿಸ್ಲೈಕು ಇಲ್ಲ, 333 ಲೈಕುಗಳಂತೆ, ಮತ್ತು 43,400 ಸಬ್ಸ್ಕ್ರೈಬರ್ಸ್ ಅಂತೆ ಈ ಚಾನೆಲ್ಗೆ. ಅದರ ಕೆಳಗೆ ಓಂ ನಮಃ ಶಿವಾಯ, ಶ್ರೀ ಗುರುಭ್ಯೋ ನಮಃ, ತುಂಬ ಚೆನ್ನಾಗಿದೆ, ತುಂಬ ಸೊಗಸಾಗಿದೆ ಅಂತ ಹೇಳುವವರು ಅದಕ್ಕೆ ಏನೂ ಕಡಿಮೆ ಇಲ್ಲ. ಹೀಗೆ ಇಂಥ ಶಾಂಕರರು ತಮ್ಮ ಪರಮಾಚಾರ್ಯರಾದ ಶ್ರೀ ಆದಿಶಂಕರಾಚಾರ್ಯರನ್ನೇ ಪಾಪಿಷ್ಠರು, ರಾವಣರಂಥವರು ಅಂತ ಹೇಳುವುದು ಸ್ವಲ್ಪ ಹಾಸ್ಯಾಸ್ಪದವಾಗಿದೆ. ರಾಮಾನುಜರಿಗೂ ಇದಕ್ಕೂ ಏನೂ ಸಂಬಂಧನೇ ಇಲ್ಲ. ಅವರು ಪಾಪ ಇದರ ವ್ಯಾಖ್ಯಾನನೇ ಮಾಡಿಲ್ಲ. ಹಾಗಾಗಿಯೂ ಅವರು ಅವರ ಸಿದ್ಧಾಂತದ ಪ್ರಕಾರ ಪ್ರಪಂಚದಲ್ಲಿ ಎಲ್ಲ ಶಬ್ದಗಳು ವಿಶಿಷ್ಟವಾದ ನಾರಾಯಣನನ್ನೇ ಮುಖ್ಯಾರ್ಥವಾಗಿ ಹೇಳುತ್ತವೆ ಅನ್ನುವುದರಲ್ಲಿ ಸಂಶಯ ಇಲ್ಲ. ಆದ್ದರಿಂದ ಹಾಗೆ ಒಂದು ಪಕ್ಷದಲ್ಲಿ ಆ ಅರ್ಥವನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಈ ಅಭಿನವಶಂಕರರು ನಿಂದಿಸಿದ್ದು ಅಂತ ಆದರೆ, ಅವರು ಆದಿಶಬ್ದದಿಂದ ಆದಿಶಂಕರಾಚಾರ್ಯರನ್ನು ನಿಂದಿಸುತ್ತಾರೆ. ಆಗಲಿ, ಇಷ್ಟೇ ಅಲ್ಲ, ಈಗ ವಿಷ್ಣು ಸಹಸ್ರನಾಮ ಭಾಷ್ಯರು ನಮ್ಮ ಆಚಾರ್ಯರು ಮಾಡಿಲ್ಲ, ನಮ್ಮ ಶಂಕರಾಚಾರ್ಯರು ಮಾಡಿಲ್ಲ. ಆದ್ದರಿಂದ ಅಲ್ಲಿ ರುದ್ರ ಶಬ್ದವನ್ನು ವಿಷ್ಣುವಾಗಿ ಬಳಸಿರುವುದು ನಮ್ಮ ಆಚಾರ್ಯರಲ್ಲ, ಅದು ಬೇರೆ ಯಾರೋ ಅವರ ಹೆಸರಲ್ಲಿ ಪ್ರಕಾಶಿಸಿದವರು ಅಂತ ಹೇಳಿದರೆ. ಆಗಲಿ, ಬ್ರಹ್ಮಸೂತ್ರ ಭಾಷ್ಯವನ್ನು ನೋಡಿ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಸಾಕ್ಷಾದಪಿ ಜೈಮಿನಿ ಅಂತ ನೋಡಿ, ಸಾಕ್ಷಾದಪ್ಯವಿರೋಧಂ ಜೈಮಿನಿ ಅನ್ನುವ ಸೂತ್ರದಲ್ಲಿ ವೈಶ್ವಾನರಾಧಿಕರಣದಲ್ಲಿ ಅದನ್ನೇ ಪುಷ್ಟಿಸಿದ್ದಾರೆ. ನೋಡಿ, ಇಲ್ಲಿ ವೈಶ್ವಾನರ ಶಬ್ದವು ಸಾಧಾರಣವಾಗಿ ಅಗ್ನಿಗೆ ಸಂಬಂಧಪಟ್ಟದ್ದು. ಅಗ್ನಿ ಅನ್ನುವ ಶಬ್ದವೂ ಅಗ್ನಿಗೆ ಪ್ರಸಿದ್ಧವಾದ ಅಗ್ನಿದೇವರಿಗೆ ಸಂಬಂಧಪಟ್ಟಿದ್ದು. ಅದನ್ನು ಕೂಡ ಇವರು ವ್ಯುತ್ಪತ್ತಿ ಚಮತ್ಕಾರದಿಂದ ಪರಬ್ರಹ್ಮ ಪರವಾಗಿ ಹೇಳಲು ತೊಡಗುತ್ತಾರೆ ಆದಿಶಂಕರಾಚಾರ್ಯರು. ಆದಿಶಂಕರಾಚಾರ್ಯರ ಲೆಕ್ಕದಲ್ಲಿ ಬ್ರಹ್ಮಸೂತ್ರ ಭಾಷ್ಯದಲ್ಲೇ ಆಗಲಿ, ಪ್ರಧಾನವಾದ ಉಪನಿಷತ್ತು ಭಾಷ್ಯಗಳಲ್ಲೇ ಆಗಲಿ, ಭಗವದ್ಗೀತೆ ಭಾಷೆಗಳಲ್ಲೇ ಆಗಲಿ, ಪರಬ್ರಹ್ಮನೆಂದರೆ ನಾರಾಯಣನೊಬ್ಬನೇ, ಅದು ಸ್ಪಷ್ಟವಾಗಿ ನಾವು ಕಾಣಬಹುದು. ಉದಾಹರಣವಾಗಿ ಪಾಂಚರಾತ್ರ ನಿರಾಕರಣೆಯಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಅದೇ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಯೋಸೌ ನಾರಾಯಣ ಪರೋವ್ಯಕ್ತಾದ್ ಪ್ರಸಿದ್ಧ ಪರಮಾತ್ಮ ಸರ್ವಾತ್ಮ ಅಂತೆಲ್ಲ ಕೊಂಡಾಡಿ ತನ್ನ ನಿರಾಕ್ರಿಯತೆ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಹಾಗಾಗಿ ರುದ್ರನ ಬಗ್ಗೆ ಎಲ್ಲಿಯೂ ಭಗವದ್ಗೀತೆ ಭಾಷ್ಯದಲ್ಲೂ ಹೇಳಿಲ್ಲ, ಅವರದ್ದೇ ಕೃತಿಗಳಾದಂಥ ಪ್ರಧಾನವಾದ ಉಪನಿಷತ್ತು ಭಾಷೆಗಳಲ್ಲೂ ಹೇಳಿಲ್ಲ, ಎಲ್ಲೂ ಹೇಳಿಲ್ಲ. ಭಗವದ್ಗೀತೆ ಭಾಷೆಯಲ್ಲೂ ನಾರಾಯಣ ಸ್ತುತಿಯಿಂದನೇ ಆರಂಭ ಮಾಡ್ತಾರೆ. ರುದ್ರ, ಆದಿತ್ಯ ಮುಂತಾದವರನ್ನು ಪೂಜಿಸುವವರು ಅವರು ಕೀಳುಮಟ್ಟದ ಪೂಜಕರು ಅಂತರೂ ಶಬ್ದಗಳಲ್ಲಿಯೇ ಕಂಠೋಕ್ತವಾಗಿಯೇ ಸ್ಪಷ್ಟವಾಗಿಯೇ ಹೇಳ್ತಾರೆ. ಅಂಥ ಶಂಕರರು ಈ ಅಭಿನವ ಶಂಕರರ ಅಭಿಪ್ರಾಯದಲ್ಲಿ ಹಾಗೂ ಅವರ ಅನುಯಾಯಿಗಳಾದ ಶ್ರೀ ಹಿತ್ತಲಹಳ್ಳಿ ಸೂರ್ಯನಾರಾಯಣ ಭಟ್ಟರ ಅಭಿಪ್ರಾಯದಲ್ಲಿ ಅವರ ಬೆಂಬಲವಾದಂಥ
ಆಧುನಿಕ ಶಾಂಕರರ ಹಾಗೂ ಶಂಕರ ಮಠಗಳ ಅಭಿಪ್ರಾಯದಲ್ಲಿ ಆದಿಶಂಕರರು ಪಾಪಿಷ್ಠರು ಅಂತ ತೀರ್ಮಾನ ಮಾಡಬೇಕಾಗುತ್ತೆ. ಅದು ತಾವು ತಮ್ಮ ಗುರುಗಳನ್ನೇ ಹೀಗೆ ಉಗಿಯುವುದು ಅಷ್ಟು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಅವರು ಮತ್ತೆ ತಮ್ಮ ಮತವನ್ನು ಪರಿಶೀಲಿಸಬೇಕು. ಅದಷ್ಟೇ ಅಲ್ಲ, ಬರೀ ಆದಿಶಂಕರರೇ ಅಲ್ಲ, ಸಾಯಣರು ಕೂಡ, ಸಾಯಣ ಭಾಷ್ಯವು ಪ್ರಸಿದ್ಧವಾದದ್ದು. ನೋಡಿ, ಸಾಯಣ ಭಾಷ್ಯವು ಕೆಲವು ಕಡೆಯಲ್ಲಿ, ಉದಾಹರಣೆಯಲ್ಲಿ ಋಗ್ವೇದದಲ್ಲಿ ಇಲ್ಲಿ ಸಂಕೇತವನ್ನು ಕೊಟ್ಟಿದ್ದೀನಿ, ನೀವು ಪರಿಶೀಲಿಸಿಕೊಳ್ಬಹುದು. 10ನೇ ಮಂಡಲದ 136ನೇ ಸೂಕ್ತದ 7ನೇ ಮಂತ್ರದಲ್ಲಿ ರುದ್ರ ಶಬ್ದವನ್ನು ವೈದ್ಯುತಾಗ್ನಿಯ ಪರವಾಗಿ ವ್ಯಾಖ್ಯಾನ ಮಾಡ್ತಾರೆ. ಅಂದರೆ ರುದ್ರ ಅನ್ನುವುದು ಪಾರ್ವತಿಪತಿ ಅಲ್ಲ, ಅಗ್ನಿ, ವಿದ್ಯುತಾಕಾರವಾದ ಅಗ್ನಿ ಅಂತ ಹೇಳ್ತಾರೆ. ಅದಲ್ಲದೆ ಸೃಷ್ಟಕೃತ್ ಅಗ್ನಿಯನ್ನು ವೇದ ಭಾಷ್ಯಕಾರರು ರುದ್ರ ಶಬ್ದದಿಂದ ಹೇಳಲ್ಪಡುತ್ತದೆ ಅಂತ ಅಭಿಪ್ರಾಯ ಪ್ರಕಟಿಸುವುದು ಉಂಟು. ಹಾಗಾಗಿ ಇವರು ಈ ಆಧುನಿಕ ಶಾಂಕರರು, ಶಂಕರಾಚಾರ್ಯರು ಅಂತ ಹೇಳಿಕೊಳ್ಳೋರು, ಅವರು ತಮ್ಮ ಆಚಾರ್ಯರನ್ನೇ, ತಮ್ಮ ಪೂರ್ವಾಚಾರ್ಯರನ್ನೇ ಖಂಡಿಸುತ್ತಿದ್ದಾರೆ. ರಾಮಾನುಜರನ್ನಂತೂ ಖಂಡಿಸುತ್ತಿಲ್ಲ, ಅವರಿಗೆ ಏನು ಸಂಬಂಧ ಇಲ್ಲದೆ ಇದ್ರೂ ಅವರ ಹೆಸರನ್ನು ಹಿಡಿದಿದ್ದಾರೆ ಅಂತ ನಾವು ತಿಳಿಯಬಹುದು. ಇದಕ್ಕೆಲ್ಲ ಏನು ಮೂಲ ಅಂತ ಕೇಳಬಹುದು ನೀವು. ಯಾಕೆ, ಎಲ್ಲಿಂದ ನನಗೆ ಈ ವಿಡಿಯೋ ಬಂತು? ನಾನೇ ಇದನ್ನು ಹುಡ್ಕೊಂಡು ಹೋಗಿದ್ದವನಲ್ಲ, ನನಗೆ ಯಾರೋ ಕಳಿಸಿದ್ದು. ಆ ವಿಡಿಯೋ ಪ್ರಾಯಶಃ ನನ್ನ ಅನುಮಾನದಲ್ಲಿ ಯಾರೋ ಮಾಧ್ವರು ಕಳಿಸಿದ್ದು. ಮಾಧ್ವರಿಗೂ ಈ ಶಾಂಕರರಿಗೂ ಏನೋ ವಿವಾದ ಉಂಟಾಯಿತು. ಏನಂತ ಈಗ ಈ ಚಿತ್ರದಲ್ಲಿ ನಾವು ಕಾಣಬಹುದು. ಇದನ್ನು ಪ್ಲೇ ಮಾಡ್ತೀನಿ, ನೀವು ಕೇಳಿಸ್ಕೊಳ್ಳಿ. ಇದು ಉಡುಪಿ ನಗರದಲ್ಲಿ ಯಾವುದೋ ಪ್ರಸಿದ್ಧವಾದ ಸ್ಥಾನದಲ್ಲಿ, ಮಠದ ಅಧೀನವಾದ ಸ್ಥಾನದಲ್ಲಿ ಹರಿಕಥೆಯ ಪ್ರಸಂಗದಲ್ಲಿ ಇದನ್ನು ಹೇಳಿದ್ದಾರೆ ಈ ಮಾಧ್ವ ಹೆಂಗಸರು. ಏನು ಹೇಳುತ್ತಾರೆ ಅಂತ ಕೇಳೋಣ. ದೈತ್ಯರು ಮತ್ತೆ ಕಲಿಯುಗದಲ್ಲಿ ಹುಟ್ಟು ಬರಲು ತಮ್ಮ ಸ್ವಭಾವ ತಕ್ಕಂತೆ ನಿರ್ಗುಣನೆಂದು ಪ್ರತಿಪಾದಿಸುತ್ತಾ ಬರುತ್ತಾರೆ. ಮಣಿಮಂತ ಎಂಬ ದೈತ್ಯ ರುದ್ರದೇವರ ವರ ಪಡೆದು ಮುಂದೆ ಶಂಕರ ಎಂಬ ಹೆಸರಿನಿಂದ ಕಲಾಡಿ ಗ್ರಾಮದಲ್ಲಿ ಜನಿಸುತ್ತಾನೆ. ವೇದವ್ಯಾಸರಿಗೆ ವಿರುದ್ಧವಾದ ದುಶಾಸ್ತ್ರಗಳನ್ನು ರಚಿಸಿದ ಆ ಶಂಕರನು ಜಗತ್ತು ಮಿಥ್ಯ, ಭಗವಂತ ಮತ್ತು ಜೀವರಲ್ಲಿ ಭೇದ ಇಲ್ಲ, ಎಲ್ಲರೂ ಒಂದೇ ಎಂದು ದುಶಾಸ್ತ್ರಗಳನ್ನು ರಚಿಸಿ ಸಜ್ಜನರ ಮನಸ್ಸಿನಲ್ಲಿಯೂ ಅದನ್ನೇ ಹುಟ್ಟಿಸುತ್ತಾನೆ. ಅದಕ್ಕೆ ಸಜ್ಜನರು ಬ್ರಹ್ಮಪದದಲ್ಲಿ ನಡೆಯುವರು, ಬ್ರಹ್ಮಾದಿ ದೇವತೆಗಳು ಮುಕುಂದನನ್ನು ಮೊರೆಹೊಕ್ಕಿ. ಹೀಗೆ ಈ ಹರಿಕಥೆಯಲ್ಲಿ ತುಂಬ ಪ್ರಸಿದ್ಧವಾದ ಮಾಧ್ವ ಗ್ರಂಥವಾದ ಮಣಿಮಂಜರಿನ, ಯಾವುದೋ ಪ್ರಸಿದ್ಧವಾದ ಆ ಥರ ಗ್ರಂಥ ಮಾಧ್ವರಲ್ಲಿ ಇದೆ. ಆ ಗ್ರಂಥದಲ್ಲಿ ಹೇಳಿರುವ ವಿಷಯವನ್ನು ಯಥಾವತ್ತಾಗಿ ಅವರು ಪ್ರಕಟಿಸಿದ್ದಾರೆ. ಏನು ನನ್ನ ಅಭಿಪ್ರಾಯದಲ್ಲಿ ಗ್ರಂಥಗತ ವಿಷಯವನ್ನು, ಐತಿಹ್ಯವನ್ನು ಇವರು ಪ್ರಕಟಿಸಿರೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಬೇರೆಯವರ ಅಭಿಪ್ರಾಯ ಭಿನ್ನವಾಗಿರಬಹುದು, ಅವರಿಗೆ ನನ್ನ ನಮಸ್ಕಾರಗಳು. ಆದರೆ ನೋಡಿ, ಹೀಗೆ ಇದನ್ನು ನೋಡಿ ಕೇಳಿ ಎಲ್ಲೋ ಶಾಂಕರರು, ಆಧುನಿಕ ಶಾಂಕರರು ಕ್ಷುಬ್ಧರಾದರು. ಏನು ಇವರು ಹೀಗೆ ಹೇಳ್ತಾರೆ, ನಮ್ಮ ಆಚಾರ್ಯರನ್ನು ಹೀಗೆಲ್ಲ ನಿಂದಿಸುವುದು ಉಂಟಾ ಅಂತ. ಹಾಗಾಗಿ ಮುಂದೆ ಅವರಿಂದ ಕ್ಷಮಾಪಣೆಯನ್ನು ಬೇಡಿಸುತ್ತಾರೆ. ಅದನ್ನು ನಾವು ಇಲ್ಲಿ ಕಾಣಬಹುದು. ಅವರೇ ಇಲ್ಲಿ ಬಂದಿದ್ದಾರೆ ನೋಡಿ. ಯಾವುದೇ ಮಠ ಇದಕ್ಕೆ ಸಂಬಂಧಪಟ್ಟಿದವರಲ್ಲ, ಕೇವಲ ಪುಸ್ತಕವನ್ನು ನಾವು ನೋಡ್ಕೊಂಡು ಹೇಳಿದ್ವಿ ಅಷ್ಟೇ ಹೊರತು ಇದರಲ್ಲಿ ಯಾರಿಗಾದರೂ ಬಹಳ ತೊಂದರೆ ಆಗಿದ್ದರೆ, ನಮ್ಮಿಂದ ಮಠದವರಿಗೆ ಬಹಳ ತೊಂದರೆ ಆಗಿದ್ದರೆ ನಮ್ಮ ಕ್ಷಮೆಯನ್ನು ಕೇಳ್ತೇವೆ. ಹಾಂ, ನೋಡಿ ಇಲ್ಲಿ ಇವರು ಯಾವುದೋ ಬ್ರಾಹ್ಮಣ ಸಂಘದ ಅಧ್ಯಕ್ಷರೋ ಏನೋ ಇರಲಿ. ಮುಂಚೆ ನೀವು ನೋಡಿದ ಹಾಗೆ ಕ್ಷಮಾಪಣೆಯನ್ನು ಬಲಾತ್ಕಾರದಿಂದ ಈ ಮಠಕ್ಕೆ ಮಠದ ಸಂಪರ್ಕ ಮಾಡಿ ಆ ಮಠದಿಂದ ಈ ಹುಡುಗಿಯರನ್ನು ಹೆದರಿಸಿ ಕ್ಷಮಾಪಣೆಯನ್ನು ಪಡ್ಕೊಂಡ್ರು ಈ ಶಾಂಕರರು. ಹಾಗಾಗಿ ಈ ಮಾಧ್ವರಿಗೂ ಶಾಂಕರರಿಗೂ ಇರುವ ವಿವಾದದಲ್ಲಿ ಈ ಶಾಂಕರರು ಇಂಥವರೇ ಅಂತ ತೋರಿಸ್ಬೇಕು ಅಂತ ಮಾಧ್ವರಿಗೆ ಏನೋ ರುಚಿ ಹುಟ್ಟಿರಬಹುದು. ಆದ್ದರಿಂದ ಈ ರೀತಿ ವಿಡಿಯೋವನ್ನು ವಿಡಿಯೋ ಕ್ಲಿಪ್ ಅಂತ ಹೇಳ್ತಾರೆ, ಈ ಚಲನಚಿತ್ರ ತುಂಡನ್ನು ಪ್ರಸಾರಿಸಿದ್ದರು.
ಈ ಹಿತ್ತಲಹಳ್ಳಿ ಸೂರ್ಯನಾರಾಯಣ ಭಟ್ಟರು ಮತ್ತು ಅಭಿನವ ಶಂಕರರಾದ ವ್ಯಾಖ್ಯಾತೃವಾದ ಮಹಾಶಯರ ವಿಚಾರಗಳನ್ನು ನಮಗೆ ತಿಳಿಸಲು, ರಾಮಾನುಜಿಯರಿಗೆ ತಿಳಿಸಲು. ಅದನ್ನು ನಾನು ನೋಡಿ ಏನಿದು ಹಿಂದೆ ಅಂತ ಈ ಪುಸ್ತಕಗಳನ್ನು ನೋಡಿ ಪರಿಶೀಲಿಸಿ ತುಂಬ ನಕ್ಕಿ ಈ ಚಲನಚಿತ್ರವನ್ನು ಮಾಡಬೇಕಾಯಿತು. ಆಗಲಿ, ಈಗ ಮುಖ್ಯವಾದ ಪ್ರಕರಣವೇನೆಂದರೆ, ಮುಖ್ಯವಾದ ವಿಷಯ ಏನೆಂದರೆ, ಈ ಅಭಿನವ ಶಂಕರರು ರಾಮಾನುಜರನ್ನು ತಮ್ಮ ಪುಸ್ತಕದಲ್ಲಿ ನಿಂದಿಸಿರುವುದು 100% ಸತ್ಯ. ಅದನ್ನು ಯಾರೂ ಅನ್ಯಥಾ ಹೇಳುವುದಕ್ಕಾಗಲ್ಲ. ಆ ನಿಂದನೆಯನ್ನು, ಆ ನಿರಾಧಾರ ನಿಂದನೆಯನ್ನು ರಾಮಾನುಜರಿಗೂ ಅವರು ನಿಂದಿಸಿದ ವಿಷಯದಲ್ಲಿ ರಾಮಾನುಜರಿಗೆ ಯಾವುದೂ ಸಂಬಂಧನೇ ಇಲ್ಲ. ಆ ವಿಷಯವನ್ನು ಹಿಡಿದು, ಆ ನಿಂದನೆಯನ್ನು ಹಿಡಿದು ಪ್ರಚಾರಿಸಿರುವುದು ಹಿತ್ತಲಹಳ್ಳಿ ಸೂರ್ಯನಾರಾಯಣ ಭಟ್ಟರು. ಅವರನ್ನು ಪೋಷಿಸುತ್ತಿರುವ, ಪ್ರೋತ್ಸಾಹಿಸುತ್ತಿರುವ ಶೃಂಗೇರಿ ಶಾರದಾ ಪೀಠವು, ಅದಕ್ಕೆ ಬೆಂಬಲವಾದಂಥ ಹಲವಾರು ಇಂಥ ಶಾಂಕರರು ಮುಖ್ಯವಾದವರು ಅಂತ ಸ್ಪಷ್ಟವಾಗಿಯೇ ತಿಳಿಯುತ್ತದೆ. ಹೀಗಿರಲಿ, ಇಲ್ಲಿ ಹೀಗೆ ಮಾಡುತ್ತಿರುವುದರಲ್ಲಿ ಒಂದು ಸ್ವಲ್ಪ ಹಿಪೋಕ್ರೆಸಿ ಅಂತ ಆಂಗ್ಲ ಭಾಷೆಯಲ್ಲಿ ಕರೆಯುತ್ತಾರಲ್ಲ, ಹಮ್ ಕರೇತೋ ಚಮತ್ಕಾರ್, ಆಪ್ ಕರೇತೋ ಅತ್ಯಾಚಾರ ಅಂತ. ಆ ಭಾವನೆ ಇಲ್ಲಿ ದಂಭ ಒಂದು ಕಾಣುತ್ತದೆ ಅಲ್ವಾ. ನಿಮ್ಮ ಆಚಾರ್ಯರು, ನಿಮ್ಮ ಪೀಠಗಳು, ನಿಮ್ಮ ಉಪನ್ಯಾಸಕರು ಬೇರೆ ಆಚಾರ್ಯರನ್ನು ನಿಂದಿಸುತ್ತಾರೆ. ಅದನ್ನು ನಾವೆಲ್ಲ ಅಷ್ಟು ಅವರ ಅಭಿಪ್ರಾಯ, ಅವರಿಗೆ ನಮಗೇನಂತೆ ಅಂತ ಸುಮ್ಮನೆ ಇರಬೇಕು ಇದ್ದಿದ್ದಾರೆ. ಆದರೆ ನೀವು ಮಾತ್ರ ನಿಮ್ಮ ಆಚಾರ್ಯರ ಬಗ್ಗೆ ಬೇರೆ ಮತದವರ ಪುಸ್ತಕಗಳಲ್ಲಿ ಅನ್ಯಥಾ ಬರೆದಿದ್ದರೆ, ಅದನ್ನು ಉಪನ್ಯಾಸದಲ್ಲಿ ಪ್ರಕಟಿಸಿದರೆ, ಹೀಗೆ ತುಂಬ ಗಲಾಟೆ ಮಾಡಿ ಏನೋ ಅತ್ಯಾಚಾರವಾಯಿತು ಅಂತ ಹೇಳುವುದು ಸರಿಯಾ? ಇದು ಅನ್ಯಾಯವಲ್ಲವಾ? ಆಗಲಿ, ಇದು ಮುಂದೆ ನೋಡೋಣ. A brief summary of what was said in this video. So it seems that there is a person called Hittalahalli Suryanarayana Bhatta, who is associated with Shringeri Sharada Peetha. Now this Shringeri Sharada Peetha ran some abhiyana called Sri Shankara Tattva Prasara Abhiyana, right? So this abhiyana, this thrust included a bunch of lectures, amongst which Hittalahalli Suryanarayana Bhatta delivered a certain lecture, which I have played earlier. There he quotes someone called Abhinava Shankara, who commented on the Rudra Prashna of Taittiriya Shakha of Krishna Yajurveda, where he criticizes Ramanuja for interpreting Rudra as pertaining to Vishnu. However, that's not the case. Ramanuja did not comment on Rudra Prashna at all, to my knowledge. If you know, please let me know. It will be a new discovery, at least for me. All right. So the objection does not fly. Abhinava Shankara, whoever he was, Abhinava Shankaracharya, as well as his presenter, Suryanarayana Bhatta, as well as his backers, the Shringeri Sharada Peetha and modern day Shankaras, they were all wrong about this criticism of Ramanuja regarding the misinterpretation of Rudra as Vishnu. Ramanuja, he further, this Hittalahalli Suryanarayana Bhatta further criticizes that Ramanuja did not know Amarkosha, because in Amarkosha it is clear that the term Rudra pertains to Parvatipati Shiva. It seems that Ramanuja was such an idiot that he did not know this. So these are the words and the implications of Hittalahalli Suryanarayana Bhatta.
that I have covered in the previous Kannada video. You may look at it at your leisure. As I said, no bhashya of Ramanuja for Rudra Prashna, and Ramanuja has very clearly stated in Vedartha Sangraha, which also I have quoted in the previous video, where he uses Rudra to refer to none other than Parvatipati, where Brahma and Rudra are discussing with each other, and Brahma tells Rudra, look Rudra, the Antaratma of you and me is Bhagwan Narayana only. This is in Mahabharata. It is a dialogue between Rudra and Brahma, Rudra being Parvatipati. So it is clear that Ramanuja knows what Rudra means, and he interprets Rudra as being Parvatipati. He is not an idiot who does not know the kosha. And further to this Suryanarayana Bhatta, and this Suryanarayana Bhatta and the person he cites, Abhinava Shankaracharya, they both imply that there are other people. Using the term Adi, they imply that there are other people who opine the same, who think that, who try to twist the word Rudra to mean something other than Parvatipati. Well, that includes your own Acharya Shankaracharya, because he has commented on in Vishnu Sahasranama Bhashya. Let me try to open it. Okay, so in Vishnu Sahasranama Bhashya, sorry, here it is. So in Vishnu Sahasranama Bhashya, it is very clear that according to Shankaracharya, the author of Vishnu Sahasranama Bhashya, Rudra refers to Vishnu by the magic of etymology. Well, so what we have here is Hittalahalli Suryanarayana Bhatta, sponsored by Sringeri Sharada Pitha, and many Shankaras. According to them, by the use of the Adi Shabda, Adi Shankaracharya himself is a papishtha, or a bad sinner, a person comparable to Ravana. So that's what it comes to. And if you think that, if you object saying that, no, our Shankaracharya never wrote a commentary on Vishnu Sahasranama, that was by some other Shankaracharya. Well, even so, you can take the Vaishvanaradhikarana of Brahma Sutra Bhashya. Okay, here it is. And there it is clear that under the sutra, Sakshadapya Virodham Jaiminihi, it is very clear that he is open to etymologically taking other words to refer to Paramatma, who he identifies explicitly as being Narayana. Narayana Parovyaktat Prasiddha Paramatma Sarvatma. So even in Brahma Sutra Bhashya, where he takes the terms Vaishvanara and Agni to mean Paramatma, who he calls Narayana, not only in Brahma Sutra Bhashya but also in Bhagavad Gita Bhashya and Upanishad Bhashyas, which were genuinely authored by him. And he separates it from Rudras and Adityas in Bhagavad Gita Bhashya. It is very clear that Shankara falls into the category of people you call sinners, papishthas, beings like Ravana who kidnapped Sita and so on. Not only Shankara, even you're also criticizing Sayana, who was a Shankara follower, because in Rigveda 10.136.7 he uses etymology to take Rudra to mean Vaidyutagni, to mean lightning. So you're criticizing these people. Well, it's nothing to me because they're not my acharyas, but they're your acharyas. One wonders how appropriate that is. And what is the context of all this? Well, I showed the context in the previous videos. It seems that these ladies here, they quoted, I think, Mani Manjari, some text called Mani Manjari, which is a Madhva text, to mean, to imply that Adi Shankaracharya was a demon, a Daitya,
by name Maniman, who was born, who got a boon from Rudra and was born to confuse, put bad ideas in people's heads. How much true that is, you and I are welcome to decide based on the evidence we can muster and based on our unbiasedness. Well, these modern Shankaras, this person, led by this person, I think, they forced these people to apologize very profusely. The Shirur Matha, I think, or other Udupi Matha, which hosted this event, was forced to dissociate itself with from these lecturers, and they were made to apologize very profusely. I felt sorry for them. Well, in that case, one would ask, sir, isn't this hypocrisy? Because your tradition has texts which compare Ramanuja to Ravana and calls him Papishtha, a sinner, and so on. Is it fair for you to do this and expect others not to do the same? Well, if you force these people to apologize, are you going to force this Surya Narayana Bhatta and Shringeri Sharda Peetha and your followers, the Shankara followers, to apologize? Because they are calling, we don't care. I mean, it is your swabhava to demonize Ramanujacharya, Madhvacharya, whoever, I don't know. To call them Papishthas, to call them Ravanas and so on. It doesn't matter to us because it's your swabhava. We are free to do it. But don't these other people deserve the same freedom? Don't they also don't they get their freedom to comment about your acharyas as well? And aren't you concerned about your own acharya, Adi Shankaracharya, Sayanacharya, being called a Papishtha by your own Abhinava Shankara, so-called Abhinava Shankara, and the probably Asthana Vidwan, I'm not sure, probably Shringeri Sharda Peetha Asthana Vidwan, who was definitely honored by Shringeri Sharda Peetha. The video clip is in the previous video. This Surya Narayana Bhatta, let me see if I still have this. Okay, here, I think it should be somewhere here. Here. So shouldn't you be upset about these people? That is something you should consider. And furthermore, when you say, I found another funny thing in this video, which I would like to quote in English and discuss it in English. Smriti Purananam Alayam Karunalayam Namami Bhagavatpadam Shankaram Lokashankaram. So when you say Shruti Smriti Purananam Alayam Karunalayam Namami Bhagavatpada Shankaram Namami Bhagavatpadam Shankaram Lokashankaram, or Namami Bhagavatpada Shankaram Lokashankaram, same meaning. So when you say this, what do you mean? Because according to Adi Shankaracharya, according to Shankara philosophy, Shruti is avidya, Smriti is avidya, Puranas are avidya. All of these are avidya. Just like the Buddhists say, Shruti is avidya, all these Astika texts are avidya, they are maya, they mislead people. You also say the same thing. In some places you say it's anuvada of loka, and the loka is avidya. So according to your philosophy, from your own words, Shruti, Smriti and Purana are avidya only. And according to your Siddhanta only, we should say Shruti, Smriti, Purananam Alayam Hyavidyalayam Namami Bhagavatpada Shankaram Lokashankaram. Please, this is not me making fun of your Siddhanta. Your Siddhanta itself is like that. I'm just highlighting what you say. This is not me making fun of it. However, it could be taken in another way as well. You can take avidya to mean not a technical term, to mean actual maleficence, bad intellect, something like that. Which is what your lecturer, Sri Hitalahalli Surya Narayana Bhatta, and the person he quoted, Abhinava Shankaracharya, they are implying, and which is what their supporters and followers
seem to be supporting Sringeri Sharada Peetha and all these people who delightfully commented upon his video, who liked, who watched these videos. 11,470 views, 333 likes, 43.4k subscribers, 21 comments, all praises. Well, they are all endorsing these things. So it is something for you to consider. These people are actually saying Shruti Smriti Puranana Alayam Hyavidyalayam Namami Bhagavadpadam Shankaram Lokashankaram. Not as a accurate presentation of your Siddhanta, but as but in some sort of derogatory nature, which is not my intent. I should clarify that. And you should consider the propriety of saying this shloka when you introduce Shruti Smriti Purananam, when you introduce your Acharya Shankaracharya, using Shruti Smriti Purananam Alayam, because according to your Siddhanta it would mean that you're introducing your Acharya as a house of avidya, of ignorance, of error. But anyway, it's up to you. It is not my Siddhanta, it is your Siddhanta. You can decide and act however you like. In conclusion, I would just emphasize that it is not a big deal for ancient texts to have criticized quite harshly their opponents, and for modern upanyasakas, modern lecturers, to quote the same accurately. It's fine. It doesn't mean that Hindu unity is going to get broken. Well, Hindu unity, when it comes to anyone attacking Shankaras or Madhvas or Sri Vaishnavas, we are all together. We will fight back together. That doesn't mean that we should stop criticizing each other. We should not feel scared about it. Well, for example, in recent times, Skanda, Kartikeya, Subramanya is being demoted to a human in Tamil Nadu by Muslims, Christians, and other panelists. Nastikas, atheists. The Dravida Desha is full of atheists. And among the people who are in the forefront of criticizing them, fighting back against them, are people who don't themselves worship Subramanya but consider him to be a god. For example, Dushyant Shridhar, a Sri Vaishnava, a very famous Upanyasaka. So you don't have to, and I will do the same. I will happily do the same. Anyone attacks Hinduism, I will happily criticize those people and fight back against those people. You don't have to worry about that. I will end by quoting a shloka related to me by an elder person, a follower of Kanchi Matha, which goes like this. Paraspara virodhe cha vayam pancha chate shatam anyais sakam virodhetu vayam panchadhikam shatam. Amongst our quarrels, we are 5, you are 100, because you are the majority. However, when it comes to fighting others, we are 105. This is what I think this is from the Mahabharata, where 5 Pandavas fight the 100 Kauravas. But when they fight exterior enemies such as the Gandharvas, they are 105. They are united. So you don't have to fear about our unity. You can take criticism as it is, and you can see how you will defend your Acharya, Shankaracharya or Sayanacharya or whoever it is, from Neo-Shankaras such as Abhinava Shankara, appropriately named Abhinava Shankaracharya, and Hittalahalli Suryanarayana Bhatta and his backers such as Sringeri Sharada Peetha and modern Shankaras. That's up to you to decide. कवितार्किक सिंहाय कल्याण गुणशालिने श्रीमते वेंकटेशाय वेदांत गुरवे नमः.